ನೀವು 200 ರೂಪಾಯಿಗೆ ಬಿರಿಯಾನಿ ಆರ್ಡರ್ ಮಾಡ್ತೀರಿ. ರೆಸ್ಟೋರೆಂಟ್ಗೆ ಒಂದು ಭಾಗದ ಹಣ ಹೋಗುತ್ತೆ, ಡೆಲಿವರಿ ಪಾರ್ಟ್ನರ್ಗೆ ಹಣ ಸಿಗುತ್ತೆ, ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗಾದರೆ ಸ್ವಿಗ್ಗಿ ಹೇಗೆ ಹಣ ಸಂಪಾದಿಸ್ತಾ ಇದೆ? ನಿಜ ಹೇಳಬೇಕು ಅಂದರೆ ಸ್ವಿಗ್ಗಿ ಕೇವಲ ಫುಡ್ ಡೆಲಿವರಿ ಕಂಪ್ನಿ ಮಾತ್ರ ಅಲ್ಲ, ಒಂದು ಡೇಟಾ ಮತ್ತು ಲಾಜಿಸ್ಟಿಕ್ ಎಂಪೈರ್ ಆಗಿದೆ. ಬನ್ನಿ ಇವತ್ತು ಸ್ವಿಗ್ಗಿ ಬಿಸ್ನೆಸ್ ಮಾಡೆಲನ್ನು ಡಿಕೋಡ್ ಮಾಡೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ಮಹೇಶ್ ದಂಡು. 2014ರಲ್ಲಿ ಇಬ್ಬರು ಯುವ ಉದ್ಯಮಿಗಳು ಒಂದು ಸಮಸ್ಯೆಯನ್ನ ಗಮನಿಸ್ತಾರೆ. ಭಾರತದಲ್ಲಿ ಒಳ್ಳೆಯ ರೆಸ್ಟೋರೆಂಟ್ಗಳು ಸಾಕಷ್ಟಿವೆ, ಕಸ್ಟಮರ್ಸ್ ಕೂಡ ಇದ್ದಾರೆ. ಆದರೆ ರೆಸ್ಟೋರೆಂಟ್ನಿಂದ ಮನೆಗೆ ವೇಗವಾಗಿ ಆಹಾರ ತಲುಪುವ ವ್ಯವಸ್ಥೆ ಇರಲಿಲ್ಲ. ಈ ಗ್ಯಾಪ್ ಅನ್ನ ಗುರುತಿಸಿ ಸ್ವಿಗ್ಗಿಯನ್ನ ಆರಂಭಿಸ್ತಾರೆ. ಹಾಗಾದ್ರೆ ಸ್ವಿಗ್ಗಿ ರೆವಿನ್ಯೂ ಮಾಡೆಲ್ ಏನು ನೋಡೋಣ. ಸ್ವಿಗ್ಗಿ ರೆವಿನ್ಯೂ ಮಾಡೆಲ್ ಒಂದು, ಸ್ವಿಗ್ಗಿಯಲ್ಲಿ ರೆಸ್ಟೋರೆಂಟ್ ಲಿಸ್ಟ್ ಆಗಬೇಕಾದ್ರೆ ಪ್ರತಿ ಆರ್ಡರ್ಗೆ ರೆಸ್ಟೋರೆಂಟ್ ಸ್ವಿಗ್ಗಿಗೆ ಕಮಿಷನ್ ಅನ್ನ ನೀಡಬೇಕಾಗುತ್ತೆ. ಉದಾಹರಣೆಗೆ ನೀವು 500 ರೂಪಾಯಿ ಆರ್ಡರ್ ಮಾಡಿದ್ರೆ ರೆಸ್ಟೋರೆಂಟ್ನಿಂದ ಸುಮಾರು 15% ವರೆಗೆ ಕಮಿಷನ್ ಕೊಡಬೇಕಾಗುತ್ತೆ. ಪ್ರತಿದಿನ ಲಕ್ಷಾಂತರ ಆರ್ಡರ್ಗಳು ಬರುತ್ತೆ, ಅಂದ್ರೆ ಭಾರಿ ರೆವಿನ್ಯೂ. ಎರಡನೇ ರೆವಿನ್ಯೂ ಮಾಡೆಲ್ ಡೆಲಿವರಿ ಚಾರ್ಜಸ್. ಸ್ವಿಗ್ಗಿ ಕಸ್ಟಮರ್ಸ್ ಇಂದ ಡೆಲಿವರಿ ಚಾರ್ಜಸ್ ಅನ್ನು ಕೂಡ ಪಡೆಯುತ್ತೆ. ಅದು ಡಿಸ್ಟೆನ್ಸ್, ಡಿಮ್ಯಾಂಡ್, ವೆದರ್, ಪೀಕ್ ಅವರ್ ಇವುಗಳ ಮೇಲೆ ಆಧಾರವಾಗಿರುತ್ತೆ. ಇದು ಕೂಡ ಒಂದು ಪ್ರಮುಖ ರೆವಿನ್ಯೂ ಸೋರ್ಸ್ ಆಗಿದೆ. ಮೂರನೇ ರೆವಿನ್ಯೂ ಮಾಡೆಲ್ ಸ್ವಿಗ್ಗಿ ಒನ್ ಮೆಂಬರ್ಶಿಪ್. ಇದರ ಮೂಲಕ ಫ್ರೀ ಡೆಲಿವರಿ, ಎಕ್ಸ್ಕ್ಲೂಸಿವ್ ಆಫರ್ಸ್, ಫಾಸ್ಟರ್ ಬೆನಿಫಿಟ್ಸ್ ಕೂಡ ಸಿಗುತ್ತವೆ. ನಾಲ್ಕನೇ ರೆವಿನ್ಯೂ ಮಾಡೆಲ್ ರೆಸ್ಟೋರೆಂಟ್ ಅಡ್ವರ್ಟೈಸಿಂಗ್. ಇಲ್ಲಿಯೇ ಸ್ವಿಗ್ಗಿಯ ಗೋಲ್ಡ್ ಮೈನ್ ಇದೆ. ನೀವು ಆ್ಯಪ್ ತೆರೆದಾಗ ಮೊದಲಿಗೆ ಕಾಣುವಂತಹ ರೆಸ್ಟೋರೆಂಟ್ಸ್ ಹೆಚ್ಚಿನ ಬಾರಿ ಸ್ಪಾನ್ಸರ್ಡ್ ಆಗಿರುತ್ತೆ. ಅಂದರೆ ರೆಸ್ಟೋರೆಂಟ್ಸ್ ಹೆಚ್ಚು ವಿಸಿಬಿಲಿಟಿಗಾಗಿ ಸ್ವಿಗ್ಗಿಗೆ ಹಣವನ್ನು ಕೊಡುತ್ತೆ. ಹೀಗಾಗಿ ಸ್ವಿಗ್ಗಿ ಕೇವಲ ಫುಡ್ ಮಾತ್ರ ಮಾರೋದಿಲ್ಲ, ಕಸ್ಟಮರ್ ಅಟೆನ್ಷನ್ ಕೂಡ ಮಾರುತ್ತೆ. ಐದನೇ ರೆವಿನ್ಯೂ ಮಾಡೆಲ್ ಇನ್ಸ್ಟಾಮಾರ್ಟ್. ಇದು ಸ್ವಿಗ್ಗಿಗೆ ಗೇಮ್ ಚೇಂಜರ್. ಗ್ರಾಸರೀಸ್, ವೆಜಿಟೇಬಲ್ಸ್, ಮಿಲ್ಕ್, ಸ್ನ್ಯಾಕ್ಸ್, ದಿನಬಳಕೆಯ ವಸ್ತುಗಳು 10 ರಿಂದ 15 ನಿಮಿಷಗಳಲ್ಲಿ ಡೆಲಿವರಿ. ಇಲ್ಲಿ ಫುಡ್ ಡೆಲಿವರಿಗಿಂತ ಆರ್ಡರ್ ಫ್ರೀಕ್ವೆನ್ಸಿ ಹೆಚ್ಚು. ಒಬ್ಬ ಕಸ್ಟಮರ್ ವಾರಕ್ಕೆ ಒಮ್ಮೆ ಮಾತ್ರ ಫುಡ್ ಆರ್ಡರ್ ಮಾಡಬಹುದು, ಆದರೆ ಗ್ರಾಸರೀಸ್ ಅನ್ನ 3-4 ಬಾರಿ ಆರ್ಡರ್ ಮಾಡಬಹುದು. ಅಂದರೆ ಕಸ್ಟಮರ್ ಲೈಫ್ ಟೈಮ್ ವ್ಯಾಲ್ಯೂ ಹೆಚ್ಚಾಗುತ್ತೆ. ಸ್ವಿಗ್ಗಿ ಯಶಸ್ಸಿನ ಹಿಂದಿರುವ ರಹಸ್ಯ ಫುಡ್ ಅಲ್ಲ, ಕನ್ವೆನಿಯನ್ಸ್. ಅವರು ಊಟ ಮಾರೋದಿಲ್ಲ, ಸಮಯವನ್ನ ಮಾಡ್ತಾರೆ. ಒಂದು ಸಮಸ್ಯೆಯನ್ನ ಬಗೆಹರಿಸಿ ಒಂದು ಎಕೋಸಿಸ್ಟಮ್ ಅನ್ನ ನಿರ್ಮಿಸಿ ಪ್ರತಿ ಟ್ರಾನ್ಸಾಕ್ಷನ್ ಇಂದ ರೆವಿನ್ಯೂ ಅನ್ನ ಗಳಿಸ್ತಾ ಇದ್ದಾರೆ. ಇದೇ ಸ್ವಿಗ್ಗಿ ಬಿಸ್ನೆಸ್ ಮಾಡೆಲ್ನ ನಿಜವಾದ ರಹಸ್ಯ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.